ಕಾಯ್ತಿದ್ದೆಯಾ ಚಾಮುಂಡಿ? ಮತ್ತಿನ್ನೇನು, ಇಷ್ಟೊತ್ತು ಒಬ್ಬಳೆ ಕಾದು ನನಗೆ ಎಷ್ಟು ಬೇಸರವಾಯ್ತು ಗೊತ್ತೇ? ಆದರೆ ನಾನೀಗ ಬಂದೆನಲ್ಲ, ನಿನ್ನ ಬೇಸರವೆಲ್ಲ ಮಾಯವಾಗಲಿಲ್ಲವೇ? ನನಗೆ ಕೋಪ ಬಂದಿದೆ. ನೀನು ನನ್ನನ್ನು ನೋಡಿ ನಗುತ್ತಿರುವೆ, ಅದಕ್ಕೆ ಕೋಪ. ಸರಿ, ಕೋಪ ಹೋಗಲು ಏನು ಮಾಡಬೇಕು ಹೇಳು. ಪಾರ್ವತಿ ಶಿವನಿಗಾಗಿ ಎಷ್ಟು ಕಾದಿದ್ದಳು ಗೊತ್ತೇ? ಶಿವ ಬರಲಿಲ್ಲವೆಂದು ನಿನ್ನ ಹಾಗೆ ಬೇಸರ ಮಾಡಿಕೊಂಡಳು, ಕೋಪ ಮಾಡಿಕೊಂಡಳು. ಆದರೆ ಆ ಕೋಪವನ್ನು ಅಷ್ಟೇ ಬೇಗ ಮರೆತು ಬಿಟ್ಟಳು. ಶಿವನೆಂದರೆ ಅಷ್ಟು ಪ್ರೇಮ ಅವಳಿಗೆ. ಓ, ಪಾರ್ವತಿಯ ಕತೆ ಹೇಳು ಹೇಳು. ನೀನು ನನಗೆ ನೆನ್ನೆ ಹೇಳಿದ್ದೆಲ್ಲ ನೆನಪಿದೆ. ಪಾರ್ವತಿ ತಪಸ್ಸು ಮಾಡುತ್ತಿದ್ದಳು, ಆಮೇಲೆ ಶಿವನನ್ನೇ ವರವಾಗಿ ಪಡೆದಳು ಇಲ್ಲವೋ ಎಂದು ಹೇಳಲೇ ಇಲ್ಲ. ಶಿವನಿಗಾಗಿ ಪಾರ್ವತಿ ಎಷ್ಟು ವರ್ಷ ತಪಸ್ಸು ಮಾಡಿದಳು, ಎಷ್ಟು ಕಾದಳು, ಎಲ್ಲವನ್ನೂ ನನಗೆ ಹೇಳು. ಪಾರ್ವತಿ ಬಿಸಿಲು ಮಳೆಗೆ ಅಂಜದೆ, ಬಿರುಗಾಳಿ ಚಳಿಗೆ ಹೆದರದೆ ನಿರಂತರವಾಗಿ ತಪಸ್ಸು ಮಾಡುತ್ತಿದ್ದಳು. ಅವಳ ಕಷ್ಟವನ್ನು ಕಂಡು ಅವಳ ಸ್ನೇಹಿತರು, ತಂದೆ ತಾಯಿಗಳು ಎಲ್ಲರೂ ಮರುಗುತ್ತಿದ್ದರು. ಆದರೆ ಪಾರ್ವತಿ ಇವೆಲ್ಲವನ್ನೂ ಮೀರಿದವಳು. ಶಿವನನ್ನು ಪಡೆಯುವುದೊಂದೇ ಅವಳ ಪರಮಗುರಿ. ಅದೇನೋ ಸರಿ, ಆದರೆ ಮುಂದೇನಾಯ್ತು? ಶಿವ ಒಲಿದನೋ ಇಲ್ಲವೋ ಎಂದು ನೀನು ಹೇಳಲೇ ಇಲ್ಲ. ಅಂತಹ ಭಕ್ತಿಗೆ ಶಿವ ಒಲಿಯದಿರಲು ಹೇಗೆ ಸಾಧ್ಯ ಚಾಮುಂಡಿ? ಪಾರ್ವತಿಯಷ್ಟು ಛಲವಿದ್ದರೆ, ಹೃದಯದಲ್ಲಿ ಒಲವಿದ್ದರೆ ಆ ದೇವರೂ ಕೂಡ ಶರಣಾಗುತ್ತಾನೆ. ಶಿವನೂ ಅಷ್ಟೇ, ಆ ಪ್ರೀತಿಗೆ ಮಹಾದೇವನೂ ಶರಣಾದ. ಮತ್ತೆ ಮುಂದೇನಾಯ್ತು? ಅವರು ನಮ್ಮ ಹಾಗೆ ಸ್ನೇಹಿತರಾದರೆ? ಆತ್ಮಬಂಧುಗಳಾದರು ಚಾಮುಂಡಿ. ಶಿವ ಪಾರ್ವತಿ ಇಬ್ಬರು ಸತಿಪತಿಗಳಾದರು, ಅರ್ಧನಾರೀಶ್ವರರಾದರು. ಶಿವನು ಪಾರ್ವತಿಯ ಹೃದಯದಲ್ಲಿ ಮನೆ ಮಾಡಿದರೆ, ಪಾರ್ವತಿ ಶಿವನ ಹೃದಯ ನಿವಾಸಿನಿಯಾದಳು. ಜಗತ್ತೇ ಮೆಚ್ಚುವ ಪ್ರೇಮ ವಿವಾಹಕ್ಕೆ ಶಿವ ಪಾರ್ವತಿ ಇಬ್ಬರೂ ನಾಂದಿ ಹಾಡಿದರು. ಪಾರ್ವತಿಯ ಪ್ರಯತ್ನಕ್ಕೆ ಆ ದೇವರೇ ಒಲಿದನಲ್ಲ. ನಾನು ಪ್ರಯತ್ನ ಪಟ್ರೆ ಅಸಾಧ್ಯ ಎಂದುಕೊಂಡಿದ್ದನ್ನು ಸಾಧಿಸಬಹುದು ಅಲ್ಲವೇ? ಖಂಡಿತ ಚಾಮುಂಡಿ. ಮಾನವಳಾಗಿ ಜನಿಸಿದ ಪಾರ್ವತಿ ಪ್ರಯತ್ನದಿಂದ ದೇವರಾದಳು. ಜೀವನದಲ್ಲಿ ಗುರಿ ಸ್ಪಷ್ಟವಾಗಿದ್ದರೆ, ಸಾಧಿಸುವ ಛಲವಿದ್ದರೆ ಎಲ್ಲವೂ ಸಾಧ್ಯ ಎನ್ನುವುದಕ್ಕೆ ಪಾರ್ವತಿಯೇ ನಿದರ್ಶನ. ಹಾಗಾದರೆ ನಾನು ಸಾಧಿಸುತ್ತೇನೆ ಯೋಗೀಶ, ನಾನು ದೇವರಾಗುತ್ತೇನೆ.